ದರ್ಶನವಾಗಿ ಬಂದಿರ್ತಕ್ಕಂಥ ಮಹಾಪ್ರಭುಗಳು ಯಾರಾಗಿರಬಹುದು? ತಕೊಳ್ಳಿ ಬುದ್ಧಿ ಕೋರಣ್ಯವ, ತಕೊಳ್ಳಿ ಬುದ್ಧಿ ಕೋರಣ್ಯವ ತಿಳಿದಂತೆ ತಾಯಿ ಮುದ್ದಮ್ಮ. ಮುದ್ದಮ್ಮನಾಗ್ತಕ್ಕಂಥ ಮಾತನ್ನ ಪರಂ ಜ್ಯೋತಿ ನಮ್ಮ ಸ್ವಾಮಿ ದರ್ಗ ದೊಡ್ಡವರು ಮುದ್ದಮ್ಮನ ಮಾತು ಕೇಳಿಕೊಂಡಂತೆ, ಮುದ್ದಮ್ಮ ಮುದ್ದಮ್ಮ ನಿನ್ನ ಮನೆ ಬಾಗಿಲಿಗೆ ಕಡ್ಡಾಯ ಹೊತ್ತುಕೊಂಡು ನಾನು ಬಂದದಕ್ಕೆ ದಾನ ಧರ್ಮ ಸಾರದಕ್ಕೋಸ್ಕರವಾಗಿ ತಕೊಳ್ಳಿ ಬುದ್ಧಿ ಕೋರಣ್ಯವ ಅಂತೇಳಿ ಹೇಳ್ತೀಯಲ್ಲ ನೋಡು. ಹೇಳುವ ಕಂದ ಓಜಿ ಮುದ್ದಮ್ಮನ ನಾಡ್ತಕ್ಕಂಥ ಮಾತನ್ನ ಕೇಳು ನನ್ನ ಕಂದ. ದಾನಕ ಬಂದವನಲ್ಲ, ದಾನಕ ಬಂದವನಲ್ಲ, ಬಂದವನಲ್ಲ, ನಿನ್ನ ದಾನ ಯಾರಿಗಬೇಕು, ಧರ್ಮ ಯಾರಿಗಬೇಕು? ನಾನು ಭಿಕ್ಷಕ್ ಬಂದವನಲ್ಲ ನೋಡುವ, ನಾನು ದಾನಕ್ಕೆ ಬಂದವನಲ್ಲ ಕಾನು, ಧರ್ಮಕ್ಕೋಸ್ಕರವಾಗಿ ನಾನು ಬಂದವನಲ್ಲ ಅಂತೇಳಿ ಪರಂಜ್ಯೋತಿ ಆ ಓಜಿ ಮುದ್ದಮ್ಮನಿಗೆ ಹೇಳಿದ್ರು. ಬುದ್ಧಿ ಬುದ್ಧಿ ಬುದ್ಧಿ, ನಾನು ತಂದಿರ್ತಕ್ಕಂಥ ಮುತ್ತು ಮೂಗಳ ಅವಳನಾಗಲ ಬಿಡದ ಮೇಲೆ ಮತ್ತೇನು ಕೆಲಸವಾಗಿ ಬಂದ್ರಿ ಬುದ್ಧಿ? ನೋಡವ ಮುದ್ದಮ್ಮ ಮತ್ತೇನು ಕೆಲಸವಾಗಿ ಬಂದ್ರಿ ಅಂತೇಳಿ ಹೇಳ್ತೀಯಲ್ಲೋ. ನಿನ್ನ ಮನ ಒಳಗ ನೋಡವ ಮುತ್ತು ಮುತ್ತು ಮುತ್ತುಗೆಲ್ಲ ಒಂದು ಮಾತಾಡ್ತಕ್ಕಂಥ ಮುತ್ತು ನಿನ್ನ ಮನ ಒಳಗಿದೆ ಕಾಣು. ಬುದ್ಧಿ ಬುದ್ಧಿ ಬುದ್ಧಿ, ನನ್ನ ಮನೆಯಲ್ಲಿ ಮಾತಾಡ್ತಕ್ಕಂಥ ಮುತ್ತಿದೀಯಾ? ಅದ್ಯಾವುದು? ಮಾತಾಡ್ತಕ್ಕಂಥ ಮುತ್ತು ನಿಮ್ಮ ಮನೆ ಒಳಗೆ ನಿನ್ನ ಮನ ಒಳಗಿದೆ ಅಂತ ಹೇಳಿದಿಲ್ಲ ಬುದ್ಧಿ. ಕೇಳಿ ಬುದ್ಧಿ ಮಾರ ಪ್ರಿಯ ಪಟ್ಟ ಮಾರವಳ್ಳಿ ಮನಸ್ಥಾನದಲ್ಲಿ ನನ್ನ ಮನೆ ಒಳಗೆ ನಾನು ಶ್ರೀಮಂತಿಗಿದ್ದಾಗಿ ಬಾಳಾಟ ಬಾಳ್ತೀನಿ. ನನ್ನ ಮನೆಯಲ್ಲಿ ಮುತ್ತು ಮಾತಾಡ್ತಕ್ಕಂಥ ಮುತ್ತು ಇದೆ ಅಂತ ಹೇಳಿದ್ರಿಲ್ಲ. ಕೇಳಿ ಬುದ್ಧಿ ಕೇಳಿ ಬುದ್ಧಿ, ನನ್ನ ಮಾರಪ್ರಿಯ ಪಟ್ನ ಮಾರವಳ್ಳಿ ನಿಡಿಗಟ್ಟದಲ್ಲಿ ಬಾಳುವಂತ ಬಾಳಾಟ ಹೇಳ್ತೀನಿ ಕೇಳಿ. ಹೇಳುತ್ತಮ್ಮ ಕೇಳಿ ಬುದ್ಧಿ. ನನ್ನ ಮಾರಪ್ರಿಯ ಪಟ್ಟ ಮಾರವಳ್ಳಿ ಮನಸ್ಥಾನದಲ್ಲಿ ಹಿಂದಲಟ್ಟಿ ಮುಂದಲಟ್ಟಿ ಸರಳ ಬೆರಳಿಯ ಮಂಚ ಚಿತ್ರದ ತೊಟ್ಟಿ ಎಟ್ಟಿ ನನ್ನ ಎಟ್ಟಿ ಒಳಗೆ 7 ಜನ ಗಂಡಮಕ್ಕ 6 ಜನ ಸೊಸರು. ನ್ಯಾನಲ್ಲಿ ಮೊಮ್ಮಕ್ಕ ನೆರಳಲ್ಲಿ ಮೊಮ್ಮಕ್ಕ. ನನ್ನ ಮನೆಯಲ್ಲಿ ಹಣನ ಕಣನ ಸಿರಿ ಸಂಪತ್ತು ಅಂತಕ್ಕಂಥದ್ದು ನನ್ನ ಅಟ್ಟಿ ಒಳಗೆ ಲೆಕ್ಕವೇ ಮೊದಲಿಲ್ಲ ಬುದ್ಧಿ. 33 ಗುಳಿ ರಾಗಿ, 33 ಗುಳಿ ಜೋಳಿ, ಚಿನ್ನ ಬೆರಳಿ ಬಂಗಾರ ಅಂತಕ್ಕಂಥದ್ದು ತುಂಬಿ ತುಳುಕಾಡುತ್ತೆ. ಚಿತ್ರದ ತೊಟ್ಟಿ ಎಟ್ಟಿ ನನ್ನ ಶ್ರೀಮಂತಿಗಿದ್ದಾಗಿ ನಾನು ಈ ಬಾಳಾಟ ಈ ರೀತಿಯಾಗಿ ಬಾಳ್ತೀನಿ ಬುದ್ಧಿ. ನನ್ನ ಮಾರಪ್ರಿಯ ಪಟ್ಟ ಮಾರವಳ್ಳಿ ಮನಸ್ಥಾನದಲ್ಲಿ ದನ ಕರೆಗಳ ಕಟ್ಟಾಕುವಂತ ಕೂಟವೆಲ್ಲ ಚಿನ್ನ ಬೆರಳಿ ಗೂಟ. ನನ್ನ ಮಾರಪ್ರಿಯ ಪಟ್ಟ ನಿಜಘಟ್ಟದಲ್ಲಿ ಸಿರಿ ಸಂಪತ್ತಿನಲ್ಲಿ ಐಶ್ವರ್ಯದೊಳಗೆ ನಾನು ತುಂಬಿ ತುಳುಕಾಡಿ ಬಾಳಾಟ ಮಾಡ್ತೀನಿ. ಇಂಥ ಶ್ರೀಸ್ಥಾನದಲ್ಲಿ ಇಂಥ ಐಶ್ವರ್ಯವಳಿಗೆ ಮಾತಾಡ್ತಕ್ಕಂಥ ಮುತ್ತು ಯಾವುದೂ ಇಲ್ವಲ್ಲ ಬುದ್ಧಿ. ಆ ಮಾತಾಡ್ತಕ್ಕಂಥ ಮುತ್ತು ಯಾವುದೇ ಆದರೂ ನಿಮ್ಮ ಜೋಳಿಗೆ ನಿಮ್ಮ ಪಾದಾನ ಕೊಡ್ಬಿಡ್ತೀನಿ ಬುದ್ಧಿ. ಮುದ್ದಮ್ಮ ಮುದ್ದಮ್ಮ ಮುದ್ದಮ್ಮ, ಇಲ್ಲಿ ಮಾತಾಡ್ತಕ್ಕಂಥ ಮುದ್ದು ಯಾವುದೇ ಇದ್ರು ನಿಮ್ಮ ಜೋಳು ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಿಜವೇನವಾ? ಅಯ್ಯೋ ಬುದ್ಧಿ ಬುದ್ಧಿ ನಿಜ ಅಂತಕ್ಕಂಥದ್ದು ಎಲ್ಲಿ ಬಂತು ಬುದ್ಧಿ? ನನ್ನ ಮನೊಳಗೆ ಮಾತಾಡ್ತಕ್ಕಂಥ ಮುತ್ತು ಅದು ಯಾವುದೇ ಆದ್ರೂ ಸರಿ ನಿಮ್ಮ ಪಾದಾನ ನಿಮ್ಮ ಕಣ್ಣಾನು ಕೊಟ್ಬಿಡ್ತೀನಿ ಬುದ್ಧಿ. ನೋಡವ ಓಜಿ ಮುದ್ದಮ್ಮ,
ನಿನ್ನ ಮನೆಯಲ್ಲಿ ಮಾತಾಡ್ತಕ್ಕಂಥ ಮುತ್ತು ಅಂತ ಹೇಳಿದ್ರೆ ಹೇಳ್ತೀನಿ ಕೇಳು. ಮಾತನಾಡವ ಮುತ್ತು ಅಂದ್ರೆ ನಿನ್ನ ಮನ ಒಳಗೆ ಮಾತಾಡ್ತಕ್ಕಂಥ ಮುತ್ತು ಅಂತಕ್ಕಂಥದ್ದು ಹೇಳ್ಕೊಡ್ತೀನಿ ಕೇಳುವಕ್ಕಂದ. ಹಿಂದೆ ಇದೇ ನಿಡಘಟ್ಟದಲ್ಲಿ ಉಣ್ಣತಕ್ಕಂಥ ಚಿನ್ನವಾಗಿ ಕುಡಿಯಲಿಗೆ ಕುಗ್ರಾನವಾಗಿ ಒಂದು ಸೀರೆಗೆ ಉಡುವ ಸೀರೆಗೆ 9 ಹಾಕೊಂಡು ಮನ ಬಿಟ್ಟು ನಿನ್ನ ಭಿಕ್ಷೆ ಮಾಡ್ತಿದ್ದೆ ಕಂದ. ನಿನ್ನ ಆದಿನ ಗಂಡು ಮಕ್ಕಳು 600 ಮೇಲೆ ಹೋಗಿ ಉದ್ಯೋಗ ಮಾಡ್ಕೊಂಡು ಸಂಧಾನ ಗಂಟ 1000 ಸಂಪಾದಿಸ್ಕೊಂಡು ಬಂದ್ರು ಸಂದಗಲಾಯ ಆಗ್ತೀನಿ ನಿಲ್ಬೇಕಂದ. ಬಾಗಿಲಲ್ಲಿ ಬಂದದ ಬಚ್ಚರಿ ಗಿಂಡಿಲಿ ಹೋಗ್ತೀನಿಲ್ವಾ ಅಂತ ಹೇಳಿ ಆ ನನ್ನ ಪಾಟಿ ಪರಂಜೋತಿ ಆ ಮುದ್ದಮ್ಮನಿಗೆ ಹೇಳಿದ್ರಂತೆ. ಆ ಮುದ್ದಮ್ಮನಿಗೆ ಹಿಂದೆ ಬಂದಂತ ಪಾಠನ ಯಾವಾಗ ಸ್ವಾಮಿಯವರು ಹೇಳಿದ್ರು, ಮುದ್ದಮ್ಮನ ಕಣ್ಣಲ್ಲಿ ಕಣ್ಣೀರು ಚೊಟ್ಟು ಬಿಡುತ್ತದಂತೆ. ಅಯ್ಯೋ ನನ್ನಪ್ಪ ಪರಂಜ್ಯೋತಿ ಗುರು ಧರ್ಮ ಗುರು ಪರಂಜ್ಯೋತಿ ಸ್ವಾಮಿ, ಹಿಂದೆ ನನ್ನ ಮಾರ ಪ್ರಿಯಪಟ್ಟ ಮಾರವಳ್ಳಿ ಮನಸ್ಥಾನದಲ್ಲಿ ಬಂದಂತ ಇಂದಲ ಪಾಠ ನೋಡಿದಂತ ಮಾ ಸದ್ಗುರು ಮಾ ಪರಂಜ್ಯೋತಿ ಗುರುಗಳು ತಾವು ಯಾರಾಗಿರ್ಬೋದು ಬುದ್ಧಿ ಈ ಮಾರ ಪ್ರಿಯಪಟ್ಟ ಮಾರವಳ್ಳಿ ಮನಸ್ಥ